ಮೀಡಿಯಾ ಅಂದ್ರೆ ಬೆಂಗಳೂರು ಕಡೆ ತಿರುಗಿ ನೋಡುವ ಒಂದು ಕಾಲ ಇತ್ತು. ಆದರೆ ಸ್ವಾತಂತ್ರ್ಯ ಸಿಗುವ ಮುಂಚೆಯೇ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ ಕೀರ್ತಿ ನಮ್ಮ ಉತ್ತರ ಕರ್ನಾಟಕಕ್ಕಿದೆ. ಅದರ ಕೀರ್ತಿಯನ್ನ ಮತ್ತಷ್ಟು ಉತ್ತುಂಗಕ್ಕೇರಿಸಿದ ಖ್ಯಾತಿ ರನ್ ಟಿವಿಗೆ ಸಲ್ಲುತ್ತೆ ಅಂದ್ರೆ ತಪ್ಪಾಗಲ್ಲ. ಹೌದು, ಉತ್ತರ ಕರ್ನಾಟಕ ಭಾಗದಲ್ಲಿ ಕಳೆದ 9 ವರ್ಷಗಳಿಂದ ಮಾಧ್ಯಮ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿ ಇದೀಗ 10ನೇ ವರ್ಷಕ್ಕೆ ಕಾಲಿಡೋಕೆ ಸಜ್ಜಾಗಿದೆ ನಿಮ್ಮ ನೆಚ್ಚಿನ ರನ್ ಟಿವಿ. ನಿಜವಾದ ಸುದ್ದಿ ಅಂದ್ರೆ ಏನು ಎಂಬುದಕ್ಕೆ ನೈಜ ಅರ್ಥವನ್ನ ಕಟ್ಟಿಕೊಟ್ಟಿದೆ ರನ್ ವಾಹಿನಿ. ಕೇವಲ ರಾಜಕೀಯ, ಸಿನಿಮಾ ಅಲ್ಲದೆ ಅನೇಕ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲುವ ಕೆಲಸವನ್ನ ರನ್ ಟಿವಿ ಮಾಡ್ತಾ ಇದೆ. ಗ್ರಾಮೀಣ ಭಾಗದ ಮಾಧ್ಯಮ ಸಂಸ್ಥೆಯಾಗಿ 2017ರಲ್ಲಿ ಜನರ ಆಶೀರ್ವಾದದಿಂದ ಅನಾವರಣಗೊಂಡ ರನ್ ಟಿವಿ ಸ್ಥಳೀಯ ಸುದ್ದಿಗಳಿಗೆ ಹೆಚ್ಚಿನ ಒತ್ತು ನೀಡುತ್ತಾ ಇದೆ. ಇಂದು ಸ್ಥಳೀಯದಿಂದ ಹಿಡಿದು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಗಳನ್ನು ಕೂಡ ಶೀಘ್ರವಾಗಿ ತಲುಪಿಸ್ತಾ ಇದೆ. ಈ ಭಾಗದ ಹಳ್ಳಿಗಳಲ್ಲಿ ಆಚರಿಸುವ ವಿಶೇಷ ಜಾತ್ರೆ, ಉತ್ಸವ, ಹಬ್ಬ ಹರಿದಿನ, ದಿನನಿತ್ಯದ ಘಟನಾವಳಿಗಳನ್ನ ಪ್ರಚುರಪಡಿಸುತ್ತಾ ಇಲ್ಲಿನ ಸಾಂಸ್ಕೃತಿಕ ರಾಯಭಾರಿಯಾಗಿ ರನ್ ಟಿವಿ ಸದಾ ಸಿದ್ಧವಾಗಿದೆ. ಅನೇಕ ರಾಜಕೀಯ, ರಾಜಕಾರಣಿಗಳ ಸುದ್ದಿಗಳ ಜೊತೆಗೆ ಈ ಭಾಗದ ಅಭಿವೃದ್ಧಿಗೆ ಶ್ರಮಿಸ್ತಾ ಇದೆ. ಆಗಾಗ ಕಾಡುವ ಪ್ರವಾಹ, ಮೂಲಭೂತ ಸಮಸ್ಯೆಗಳನ್ನ ಎತ್ತಿ ತೋರಿಸುತ್ತಾ ಬೆಂಬಿಡದೆ ಅದರ ಹಿಂದೆಯೇ ಬಿದ್ದು ಪರಿಹಾರ ಸಿಗುವ ತನಕ ಸುದ್ದಿ ಬಿತ್ತರಿಸುತ್ತಲೇ ಬಂದಿದೆ. ಇದಕ್ಕೆ ಅನೇಕ ಫಲಶ್ರುತಿಗಳು ಕೂಡ ಸಿಕ್ಕಿವೆ. ಕ್ರೀಡೆ, ಸಾಹಿತ್ಯ, ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ, ಮನರಂಜನಾತ್ಮಕ ಸೇರಿದಂತೆ ಆಡುಮುಟ್ಟದ ಸೊಪ್ಪಿಲ್ಲ, ರನ್ ಟಿವಿ ಜಾಲಾಡದ ಸುದ್ದಿ ಇಲ್ಲ ಎಂಬ ಖ್ಯಾತಿಯನ್ನ ಹೊಂದಿದೆ. ತನ್ನ ವಿಶಿಷ್ಟ ವರದಿಗಾರಿಕೆ, ಸೃಜನಾತ್ಮಕ ಎಡಿಟಿಂಗ್, ಅತ್ಯುತ್ತಮ ಸುದ್ದಿಗಳು, ಸೆಲೆಬ್ರಿಟಿಗಳ ಸಂದರ್ಶನಕ್ಕೆ ಹೆಸರುವಾಸಿಯಾಗಿದೆ. ಪ್ರತಿಭಾವಂತ ಹಾಗೂ ನುರಿತ ಅನುಭವಿ ತಂಡ ಹೊಂದಿದ ರನ್ ಟಿವಿ ಇಂದು ಜನರ ಬಾಯಲ್ಲಿ ನಲಿದಾಡ್ತಾ ಇದೆ. ರನ್ ಟಿವಿ ಹಾಗೆ ಸಾಮಾಜಿಕ ಚಿಲುಮೆ ದಿನಪತ್ರಿಕೆ ವ್ಯವಸ್ಥಾಪಕ ನಿರ್ದೇಶಕರಾದ ಚಂದ್ರಶೇಖರ್ ಪಮ್ಮಾರ್ ಅವರು ಸಾರಥಿಯಾಗಿ ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ. ಕಳೆದ 9 ವರ್ಷಗಳಿಂದ ರನ್ನ ನಾಡಿನ ಹೆಮ್ಮೆಯ ಸುದ್ದಿ ವಾಹಿನಿಯಾಗಿ ಕೆಲಸ ಮಾಡ್ತಾ ಇಂದು 10ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಇದಕ್ಕೆಲ್ಲ ವೀಕ್ಷಕ ಪ್ರಭುಗಳ ಆಶೀರ್ವಾದ, ಹಾರೈಕೆಯೇ ಕಾರಣ. ಮುಂದೆಯೂ ನಿಮ್ಮ ಬೆಂಬಲ ಹೀಗೆ ಇರಲೆಂಬುದೇ ನಮ್ಮ ಆಶಯ.